ಸಾಕು ಸಾಕು ಹಾಯ್ ಅಂತ ಹೇಳು, ಬಾಯ್ ಮಾಡಿಕ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಆ್ಯಕ್ಚುಲಿ ಇವತ್ತು ಈ ವಿಡಿಯೋ ಬಂದು ಇಟ್ಸ್ ಜಸ್ಟ್ ಕ್ಯಾಶುವಲ್ ವ್ಲಾಗ್. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ನನ್ನ ಕಸಿನ್ ಮದುವೆ ಅಂತ. ಸೊ ಇವಾಗ ಮದುವೆ ಅಂತ ಅಂದರೆ ಎಲ್ರಿಗೂ ಗೊತ್ತು, ಹುಡುಗಿರಿಗಂತೂ ಇಟ್ಸ್ ನೆವರ್ ಎಂಡಿಂಗ್ ಶಾಪಿಂಗ್ ಅಂತೂ ಮುಗಿಯೋದೇ ಇಲ್ಲ. ಕಂಚಿಯಲ್ಲಿ ಅಷ್ಟು ಸೀರೆ ತೊಗೊಂಡ್ರು ನಾವು ಇಲ್ಲಿ ಬಂದಮೇಲೆ ಎಷ್ಟೇ ಆ ಥರ ತೊಗೋಬೋದಿತ್ತು, ಈ ಥರ ತೊಗೋಬೋದಿತ್ತು ಅಂತೆಲ್ಲ ಇತ್ತು. ಸೊ ಇವಾಗ ಮತ್ತೆ ಮೈಸೂರಲ್ಲಿ ಏನಾದ್ರು ಕಲೆಕ್ಷನ್ಸ್ ಇದೆಯಾ ಅಂತ ನೋಡೋಕ್ಕಂತ ಹೋಗ್ತಾ ಇದ್ದೀವಿ. ರೈಟ್ ನಾವು ಕರ್ನಾಟಕ ಸಿಲ್ಕ್ಸ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಆಮೇಲೆ ಸುದರ್ಶನ್ ಸಿಲ್ಕ್ಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲಿ ಕಲೆಕ್ಷನ್ಸ್ ಇರುತ್ತೆ ಅಲ್ಲಿ ತೊಗೋತೀವಿ. ಸೊ ಇವಾಗ ನಾವು ಆನ್ ದ ವೇ ಟು ಮೈಸೂರು. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಹೇಳಿ, ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಷ್ಟೇ. ಆಮೇಲೆ ಯಾರಾದರೂ ಆವಾಗಲೇ ಸಬ್ಸ್ಕ್ರೈಬ್ ಆಗಿದ್ರೆ ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಇದ್ದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಮೈ ವಿಡಿಯೋ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವ ಶೋರೂಮ್ ಬಂದ್ವಿ ಅಂದರೆ ಸಿಂಧೂರ್ ಬಂದಿದ್ದೀವಿ. ನೋಡೋಣ ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ. ಸೊ ಲೆಟ್ಸ್ ಗೋ. ಹಲೋ ಗಾಯ್ಸ್, ನಾನು ಆವಾಗಲೇ ನಿಮ್ಗೆ ಹೇಳಿದ್ದೆ ನಾವು ಕರ್ನಾಟಕ ಸಿಲ್ಕ್ಸ್ ಅಥವಾ ಸುದರ್ಶನ್ಗೆ ಹೋಗ್ತೀವಿ ಅಂತ. ಬಟ್ ಕರ್ನಾಟಕ ಸಿಲ್ಕ್ಸಲ್ಲಂತೂ ಸಖತ್ ಕ್ರೌಡ್ ಇತ್ತು. ಸೊ ನಾವು ಅಲ್ಲಿ ಏನೂ ತೊಗೊಳಕ್ಕೆ ಆಗಲಿಲ್ಲ. ಮತ್ತು ಸುದರ್ಶನಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ. ಸೊ ಫೈನಲಿ ಇನ್ನೇನು ಮಾಡೋದಂತ ಹೇಳ್ಬಿಟ್ಟು ಆಮೇಲೆ ಹರ್ಸು ರೋಡಲ್ಲಿರೋ ಸಿಂಧೂರ್ಗೆ ಹೋಗಿದ್ವಿ. ಸಿಂಧೂರಲ್ಲಂತೂ ಕಲೆಕ್ಷನ್ಸ್ ವಾಸ್ ಸೋ ಬ್ಯೂಟಿಫುಲ್. ಎಲ್ಲ ಸೀರೆನೂ ಒಂದು ಸೀರೆಗಿಂತ ಒಂದು ಸೀರೆ ತುಂಬಾ ಚೆನ್ನಾಗಿತ್ತು. ಸೊ ಇನ್ನು ಮತ್ತೆ ಯಾವ ಅಂಗಡಿಗೂ ಹೋಗೋದು ಬೇಡ ಅಂತ ನಾವು ಅಲ್ಲೇ 4 ಸೀರೆ ತೊಗೊಂಡ್ವಿ. 4 ಸೀರೆನೂ ನಮಗೆ ತುಂಬ ಚೆನ್ನಾಗಿರೋದು ಸಿಕ್ತು. ಆ್ಯಂಡ್ ಬಟ್ ನಂಗೆ ಅಲ್ಲಿ ಒಳಗಡೆ ವೀಡಿಯೋ ಫೋಟೋ ಆಗಲಿ ಏನೂ ಅಲೋ ಇರಲಿಲ್ಲ. ಸೊ ನಾನು ಅಲ್ಲಿ ಏನೂ ವೀಡಿಯೋ ಎಲ್ಲ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಇವಾಗ ಶಾಪಿಂಗ್ ಎಲ್ಲ ಆಗಿದೆ, ಆಲ್ರೆಡಿ ಸಂಜೆ ಆಗಿದೆ. ಸೊ ಇವಾಗ ಸ್ವಲ್ಪ ಹಿಂಗೆ ಹೋಗ್ತಾ ಆನ್ ದ ವೇ ನಮ್ಮ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಸೊ ಇವಾಗ ನಾವು ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀವಿ. ನಮ್ಮ ಅಜ್ಜಿ ಮನೆಯಲ್ಲಿ ನಿಮ್ಮೆಲ್ರಿಗೂ ನಂದು ಕ್ಯೂಟ್ ಲಿಟಲ್ ಸಿಸ್ಟರ್ನ ನಿಮ್ಮೆಲ್ರಿಗೂ ಮೀಟ್ ಮಾಡಿಸ್ತೀನಿ. ಸೋನೋ ಯಾರಿಗೂ ಹಾಯ್ ಅಂತ ಹೇಳು. ಇಲ್ಲಡು ಹಾಯ್ ಅಂತ ಹೇಳು. ಸೋನು ಯಾರದು? ಹಾಯ್ ಅಂತ ಹೇಳು. ಹಾಯ್. ಇಲ್ಲಿ ನೋಡ್ಬೇಕು. ಸಾಕು ಸಾಕು ಹಾಯ್. ಹಲೋ ಗಾಯ್ಸ್, ಇವಾಗ ನಮ್ಮ ಅಜ್ಜಿ ಮನೆಯಲ್ಲೇ ಊಟ ಎಲ್ಲ ಆಯಿತು. ಸೊ ಹಿಂಗೆ ಹೋಗಬೇಕಾದ್ರೆ ಮೈಸೂರಲ್ಲಿ ಸಿಪ್ ಆ್ಯಂಡ್ ಸ್ನ್ಯಾಕ್ಸ್ ಅಂತ ಇದೆ. ಇಲ್ಲಿ ಎಷ್ಟು ನಾನ್ ವೆಜ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಸಕ್ಕತ್ತಾಗಿರುತ್ತೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಬಂದಾಗೆಲ್ಲ ಯಾವಾಗಲೂ ಮಿಸ್ ಮಾಡ್ತಿರ್ತೀನಿ. ನನ್ನ ಕಾಲೇಜಲ್ಲಿ ಇದ್ದಾಗಲೂ ಅಷ್ಟೇ ಪ್ರತಿ ಸಲ ಬಂಕ್ ಮಾಡಿಬಿಟ್ಟು ಇಲ್ಲಿಗೆ ಬರ್ತಾಯಿದ್ವಿ. ಬಿಕಾಸ್ ಟೇಸ್ಟ್ ಮಾತ್ರ ಹೈಟಿಯಾಗಿರುತ್ತೆ. ಇಲ್ಲಿ ಶವರ್ಮಾ ಮಾತ್ರ ಈ ಟೇಸ್ಟ್ ಎಲ್ಲೂ ಬರೋದಿಲ್ಲ. ಮಂಡ್ಯದಲ್ಲಂತೂ ಶವರ್ಮಾ ಎಲ್ಲೂ ಚೆನ್ನಾಗಿರೋದು ಸಿಗೋದೇ ಇಲ್ಲ. ಸೊ ನಾನು ಮೈಸೂರಿಗೆ ಬಂದಾಗೆಲ್ಲ ಇಲ್ಲಿ ಪಕ್ಕಾ ಶವರ್ಮಾ ತಿನ್ಕೊಂಡೇ ಹೋಗೋದು. ಸೊ ಇವಾಗ ಇಲ್ಲಿ ನಮ್ಮ ಅಕ್ಕ ಮತ್ತು ಕಸಿನ್ ಹೋಗಿದ್ದಾರೆ ಶವರ್ಮಾ ತೊಗೊಂಡು ಬರೋಕ್ಕೆ. ಸೊ ಬೆಳಗ್ಗೆಯಿಂದ ಫುಲ್ ಶಾಪಿಂಗ್ ಮಾಡಿ ಯಾವತ್ತೂ ಶಾಪಿಂಗ್ ಹೋಗಬಾರ್ದು ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ ಶಾಪಿಂಗ್ ಅಂತ ಅಂದರೆ. ಅದರಲ್ಲೂ ಸೀರೆ ಶಾಪಿಂಗ್ ಅಂತ ಅಂದರೆ ಗೊತ್ತಲ್ವಾ, ಒಂದಲ್ಲ ಒಂದು ನೋಡ್ತಾನೆ ಇರ್ತೀವಿ. ಸೊ ನನಗಂತೂ ಫುಲ್ ಸುಸ್ತಾಗಿಬಿಟ್ಟಿದೆ. ಆ್ಯಂಡ್ ಅದರಲ್ಲಿ ಮಾಸ್ಕ್ ಬೇರೆ. ಮೈಸೂರಲ್ಲಂತೂ ಎಲ್ಲಿ ನೋಡಿದ್ರು ಕಂಪಲ್ಸರಿ ಮಾಸ್ಕ್ ಇರಲೇಬೇಕು. ನನಗಂತೂ ಇದು ದ ಮೋಸ್ಟ್ ಇರಿಟೇಟಿಂಗ್ ಪಾರ್ಟ್ ನನ್ನ ಲೈಫಲ್ಲಿ ಮಾಸ್ಕ್ ಹಾಕ್ಕೊಳ್ಳೋದಂತ ಅಂದರೆ. ಸೊ ಇವಾಗ ಶವರ್ಮಾ ತಿನ್ಕೊಂಡು ಡೈರೆಕ್ಟಾಗಿ ಮಂಡ್ಯಗೆ ಹೋಗೋದು. ನನಗೆ ಮಂಡ್ಯಾಗ ನಮ್ಮ ಮನೆಗೆ ಎಷ್ಟೊತ್ತಿಗೆ ಹೋಗ್ತೀನೋ ಅಂತ ಅನಿಸ್ಬಿಟ್ಟಿದೆ. ಸೊ ಇವಾಗ ಶವರ್ಮಾ ಎಲ್ಲ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಈ ಸಿಪ್ ಆ್ಯಂಡ್ ಸ್ನ್ಯಾಕ್ಸ್ ಎಲ್ಲಿರೋದು ಅಂತ ಹೇಳಿದ್ರೆ ಬನ್ನಿ ಮಂಟಪದ್ದು ಪಕ್ಕದ ರೋಡೇ ಈ ಸಿಪ್ ಆ್ಯಂಡ್ ಸ್ನ್ಯಾಕ್ಸ್ ಇರೋದು. ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ನೀವು ಯಾರಾದರೂ ಇಲ್ಲಿಗೆ ಬಂದರೆ ಶವರ್ಮಾ ಆಮೇಲೆ ಡ್ರಮ್ ಸ್ಟಿಕ್ ಚಿಕನ್ ಅಂತ ಸಿಗುತ್ತೆ. ಇವೆರಡಂತೂ ಹಲ್ಟಿಯಾಗಿರುತ್ತೆ. ನನಗಂತೂ ದ ಮೋಸ್ಟ್ ಫೇವ್ರೇಟ್ ಇವೆರಡು ರೆಸಿಪಿ. ಸೊ ನಾನು ಬಂದಾಗೆಲ್ಲ ಇವೆರಡು ರೆಸಿಪಿ ತಿಂದೆ ಮಾತ್ರ ಹೋಗೋದಿಲ್ಲ. ಸೊ ನೀವು ಯಾರಾದರೂ ಹೋದರೆ ಇವೆರಡು ರೆಸಿಪಿನ ಟ್ರೈ ಮಾಡೋದಂತೂ ಮರಿಬೇಡಿ.
ಸೊ ಇವಾಗ ಸೀರೆ ಎಲ್ಲ ತೊಗೊಂಡಾಯಿತು, ಎಲ್ಲ ತಿಂದಾಯಿತು. ಇವಾಗ ವಾಪಸ್ ಮಂಡ್ಯಗೆ ಹೊರಡ್ತಾ ಇದ್ದೀವಿ. ಸೊ ನಾನು ಮನೆಗೆ ಹೋದ್ಮೇಲೆ ನಿಮಗೆಲ್ಲ ನಾನು ಯಾವ ಸೀರೆ ಶಾಪಿಂಗ್ ಮಾಡಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಸೊ ನಾವು ಟೋಟಲಾಗಿ ಒಂದು 4ಇಂದ 5 ಸೀರೆ ತೊಗೊಂಡ್ವಿ. ಈ 5 ಸೀರೆನೂ ರೇಂಜ್ ಬಂದು 10 to 15 ವಿತಿನ್ 15 ರೇಂಜಲ್ಲೇ ಇದೆ. ಈ ಸೀರೆ ಬಂದು ಸಿಂಧೂರ್ ಸ್ಪೆಷಲ್ ಸೀರೆ ಅಂತೆ. ಇದಂತೂ ನಮಗೂ ತುಂಬ ಇಷ್ಟ ಆಯಿತು. ನಾವು ತೊಗೊಂಡಿದ್ದು ಎಲ್ಲ ಸೀರೆ ನಮಗೆ ಇಷ್ಟ ಆಯಿತು ಆ್ಯಂಡ್ ನಾವು ಕೇಳಿದ ಕಲರ್ಸೇ ಸಿಕ್ತು. ಸೊ ನಿಮಗೆ ಯಾರಾದರೂ ಶಾಪಿಂಗ್ ಐಡಿಯಾ ಇದ್ದರೆ ಪ್ಲೀಸ್ ಫಸ್ಟು ನೀವು ಸಿಂಧೂರ್ಗೆ ವಿಸಿಟ್ ಮಾಡಿ, ಬಿಕಾಸ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಸೀರೆ ಎಲ್ಲ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸೊ ಮನೆಗೆ ಬಂದಮೇಲೆ ಏನಾದ್ರು ತಿನ್ನಬೇಕಂತ ಅನಿಸ್ತಾಯಿತ್ತು. ನಾನು ಅಂದ್ಕೊಂಡೆ ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತ. ನಾನು ಯೂಶ್ವಲಿ ಎಗ್ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಯಾವಾಗಲೂ ಬರೀ ಪೆಪ್ಪರ್ ಸಾಲ್ಟ್ ಅವೆರಡನ್ನೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೆ. ಬಟ್ ನಾನು ರೀಸೆಂಟಾಗಿ ಒಂದು ಯೂಟ್ಯೂಬಲ್ಲೇ ವೀಡಿಯೋ ನೋಡಿದೆ, ಅಂದರೆ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಹೇಗೆ ಮಾಡೋದಂತ. ಸೊ ಇವತ್ತು ನಾನು ಆ ರೀತಿಯಲ್ಲಿ ಟ್ರೈ ಮಾಡಿದೆ. ಇದು ಅಷ್ಟೇ ಆ್ಯಸ್ ಯೂಶ್ವಲ್ ಎಣ್ಣೆಗೆ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಬಟ್ ಇಲ್ಲಿ ಎಕ್ಸ್ಟ್ರಾ ಅವರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ. ನಾವು ನಾರ್ಮಲಾಗಿ ಮಾಡ್ತಾಯಿದ್ರೆ ಇದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಸೋಯಾ ಸಾಸ್, ಆಮೇಲೆ ಸ್ವಲ್ಪ ವಿನೆಗರ್, ಟೊಮೆಟೊ ಕೆಚಪ್ ಇದ್ರೂ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಸ್ವೀಟ್ ಬಂದುಬಿಡುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡಲಿಲ್ಲ. ಈ ಸಾಸಸ್ ಎಲ್ಲ ಹಾಕಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಆಮೇಲೆ ಗರಂ ಮಸಾಲ ಹಾಕೋಬೇಕು. ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಜಾಸ್ತಿ ಹಾಕ್ಬಿಟ್ಟೆ, ಆಮೇಲೆ ಸಖತ್ತು ಖಾರ ಅನಿಸ್ತಾಯಿತ್ತು. ಇದೆಲ್ಲ ಚೆನ್ನಾಗಿ ಸ್ವಲ್ಪ ರಾ ಸ್ಮೆಲ್ ಹೋಗೋವರೆಗೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟನ್ನು ಹಾಕೋಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ಮೊಟ್ಟೆದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ರೆಡಿ ಆದಮೇಲೆ ನೀವು ಬೇಕಾದ್ರೆ ಇದನ್ನು ಸ್ಟೋರ್ ಮಾಡಿಕೊಂಡು ಚಪಾತಿ ಜೊತೆಗೂ ಚಪಾತಿ ರೋಲ್ ಥರ ಮಾಡ್ಕೊಂಡು ತಿನ್ಬೋದು, ಇಲ್ಲ ಅಫ್ಕೋರ್ಸ್ ರೈಸ್ ಜೊತೆ ತಿನ್ಬೋದು. ಆ್ಯಂಡ್ ಇಲ್ಲಿ ನಾನು ಲಾಸ್ಟಲ್ಲಿ ಎಲ್ಲ ಗ್ಯಾಸ್ ಎಲ್ಲ ಆಫ್ ಮಾಡಾದ್ಮೇಲೆ ಸಾಲ್ಟ್ ಮತ್ತು ಪೆಪ್ಪರ್ ಹಾಕ್ತಾಯಿದ್ದೀನಿ. ಪೆಪ್ಪರ್ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ಆವಾಗಲೇ ಹೇಳ್ದಂಗೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಜಾಸ್ತಿ ಯೂಸ್ ಮಾಡಿದ್ದೆ. ಸೊ ಇವಾಗ ಹೆಗ್ದೆಲ್ಲ ಕಂಪ್ಲೀಟಾಗಿ ರೆಡಿ ಆಗಿದೆ. ಇದನ್ನು ಚಪಾತಿ ಜೊತೆ ಕೂಡ ತಿನ್ಬೋದು, ಇಲ್ಲ ರೈಸ್ ಜೊತೆ ತಿನ್ಬೋದು. ಸೊ ಇವಾಗ ನಾನು ರೈಸ್ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ನಾರ್ಮಲ್ ಹೆಗ್ ರೈಸ್ಗಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಎಲ್ಲರೂ ಮನೇಲಿ ಟ್ರೈ ಮಾಡಿ ಆ್ಯಂಡ್ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕಿರಿ, ಡೋಂಟ್ ಫರ್ಗೆಟ್ ಟು ಲೈಕ್. ಆಮೇಲೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಇವಾಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತೆ ನೀವೆಲ್ಲರೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.